ಹ್ಯಾಪಿ ಬರ್ತ್ಡೇ ಟು ಯು. ಎಲ್ಲ ನನ್ನ ಹೆಂಡತಿಗೆ ಬರ್ಡೇ ಹೇಳ್ಬಿಟ್ರಪ್ಪ, ಹ್ಯಾಪಿ ಬರ್ಡೇ ಅಂತ. ಮೊಟ್ಟೆ ಹೊಡೆದ್ರು, ಮೊಟ್ಟೆ ಹೊಡೆದಾದ್ಮೇಲೆ ಶುಗರ್ ಹಾಕಿದ್ರು, ಫ್ರೆಶ್ ಮಿಲ್ಕ್ 1/2 ಕಪ್ಪು, ಆಮೇಲೆ ವೆಜಿಟೇಬಲ್ ಆಯಿಲ್. ಹಾಯ್ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ನೀವು ಅನ್ಕೊತಿರ್ಬೋದು ನಾನು ಯಾಕೆ ಇವತ್ತಿಲ್ಲಿ ಅಡುಗೆ ಮನೇಲಿದ್ದೀನಿ ಅಂತ. ಸೊ ನಮ್ಮ ವೈಫಿಂದು ಬರ್ತ್ಡೇ ಇದೆ ನಾಳೆ, ಹಾಗಾಗಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ವಿಶೇಷವಾದ ಕೇಕ್ನ ಬೇಕ್ ಮಾಡೋಣ ಅಂತ ಇದ್ದೀನಿ. ಯಾವತ್ತೂ ನಾನು ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಹೆಂಗೆ ಮಾಡಬೇಕು ಅಂತಲೂ ಗೊತ್ತಿಲ್ಲ, ಯೂಟ್ಯೂಬ್ ಇದೆಯಲ್ಲ, ಸೊ ಹಂಗಾಗಿ ಅದರಲ್ಲಿ ನೋಡಿಕೊಂಡು ಮಾಡಿ ಅವರಿಗೆ ಸರ್ಪ್ರೈಸ್ ಕೊಟ್ಟು ಇವತ್ತು 12 ಗಂಟೆಗೆ ಕೇಕ್ ಕಟ್ ಮಾಡಿಸೋಣ ಅಂತಿದ್ದೀನಿ. ಸೊ ನಿಮಗೆ ಈ ಐಡಿಯಾ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಣ ಬೇಕ್ ಮಾಡೋಕ್ಕೆ. ದೇವರೇ ಒಳ್ಳೇದು ಮಾಡಪ್ಪ. ಬೇಕ್ ಮಾಡೋಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿದೆ. ಹಾಲು, ಮೊಟ್ಟೆ, ಶುಗರು, ಮೈದಾ, ಬೇಕಿಂಗ್ ಸೋಡಾ ಹಾಗೂ ಕೋಕೋ ಪೌಡ್ರು. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಮೊಟ್ಟೆ ಹೊಡೆದ್ರು, ಮೊಟ್ಟೆ ಹೊಡೆದಾದ್ಮೇಲೆ ಶುಗರ್ ಹಾಕಿದ್ರು, ಫ್ರೆಶ್ ಮಿಲ್ಕ್ 1/2 ಕಪ್ಪು, ಆಮೇಲೆ ವೆಜಿಟೇಬಲ್ ಆಯಿಲ್ ಇದಿಷ್ಟು, ಆಮೇಲೆ 1 ಟೀ ಸ್ಪೂನ್ ವಿನೆಗರ್. ಇದನ್ನು ಫಸ್ಟು ಆ್ಯಡ್ ಮಾಡೋಣ. ಫಸ್ಟು ಮೊಟ್ಟೆ ಹೊಡಿತಾ ಇದ್ದೀನಿ. ಮೊಟ್ಟೆ ಹೊಡೆದು ಕಂಪ್ಲೀಟ್ ಮೊಟ್ಟೆ ಹಿಂಗೆ ಹಾಕ್ಕೊಳ್ಳಿ. ಸೊ ಮೊಟ್ಟೆ ಹೊಡೆದಾಯಿತು. ಆಮೇಲೆ ಇವಾಗ ಇದಕ್ಕೆ 1/2 ಕಪ್ ಶುಗರ್ ಹಾಕಬೇಕು, 1/2 ಕಪ್ ಮಿಲ್ಕ್. ಸೊ ಸ್ವಲ್ಪ ಮಿಲ್ಕ್ ಹಾಕೋಣ, ಸಾಕು ಅನಿಸುತ್ತೆ ಮಿಲ್ಕು. ವೆಜಿಟೇಬಲ್ ಆಯಿಲ್ ಸ್ವಲ್ಪ ಹಾಕೋಣ, ಸಾಕಿಷ್ಟು. ಸೊ ಇದನ್ನಿವಾಗ ವೆಜಿಟೇಬಲ್ ಆಯಿಲ್ ಆಯಿತು. ಇದನ್ನೇನು ಮಾಡಬೇಕು ಇವಾಗ, ಫುಲ್ಲು ಮಿಕ್ಸ್ ಮಾಡಬೇಕು ಎಲ್ಲೋ ಬರೋ ತನಕ. ಅದು ಏನು ಇದು ಕಾಣಿಸ್ತಿದೆ ನೋಡಿ, ಫುಲ್ಲು ಎಲ್ಲ ನೀಟಾಗಿ ಬ್ಲೆಂಡ್ ಆಗಬೇಕು. ಬ್ಲೆಂಡ್ ಆಗೋ ತನಕ ಮಾಡಬೇಕು ಇದನ್ನು. ಸೊ ಈ ಥರ ಯೆಲ್ಲೋ ಕಲರ್ ಬರುತ್ತದು ನೀಟಾಗಿ ಬ್ಲೆಂಡ್ ಆದಾಗ. ಸೊ ಬ್ಲೆಂಡ್ ಆಯ್ತಲ್ವ ಈಗ. ಸೊ ಇವಾಗ ಇದಿಷ್ಟು ಮಾಡಾದಮೇಲೆ ಈ ಥರದ್ದೊಂದು ಜಾಲರಿ ತೊಗೊಳ್ಳಿ. ಅದರಲ್ಲಿ ಮೈದಾ 1 ಕಪ್ ಆಫ್ ಮೈದಾ ಹಾಕಿ, ಆಮೇಲೆ ಒಂದು 1/2 ಕಪ್ ಆಫ್ ಕೋಕೋ ಪೌಡರ್ ಅನ್ಸ್ವೀಟನ್ನು ಅದನ್ನು ಹಾಕಿ. ಸೊ ಆದಮೇಲೆ ಒಂದು ಚೂರು 1 ಟೇಬಲ್ ಸ್ಪೂನ್ ಆಫ್ ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಸಾಲ್ಟ್. ಇದನ್ನು ನಾವು ಜಲಿಸ್ಬೇಕು ಹಿಂಗೆ ನೀಟಾಗಿ, ಯಾಕೆಂದರೆ ಅದು ನೀಟಾಗಿ ಹಿಂಗೆ ಹೋಗ್ಬೇಕು ಒಳಗಡೆ. ಜಲ್ಸಿ ಆದಮೇಲೆ ಮತ್ತೆ ಸ್ಟಿರ್ ಮಾಡಿ, ನೀಟಾಗಿ ಗಟ್ಟಿ ಆಗೋ ತನಕ ಸ್ಟಿರ್ ಮಾಡಬೇಕೀಗ ಇದನ್ನು. ಸೊ ಕಂಪ್ಲೀಟ್ ಹೆಂಗೆ ಅಂದರೆ ಪೇಸ್ಟ್ ಥರ ಆಗಬೇಕೀಗ ಇದು. ಅಲ್ಲಿ ತನಕ ನಾವು ಸ್ಟಿರ್ ಮಾಡ್ತಾನೇ ಇರಬೇಕು. ನೋಡಿ ಗಟ್ಟಿ ಆಗ್ತಾ ಬಂತು ಈಗ. ನೈಸ್, ಒಳ್ಳೆ ಟೆಕ್ಸ್ಚರ್ ಕಾಣಿಸ್ತಿದೆ ಅಲ್ವಾ. ನನಗೂ ಗೊತ್ತಿರಲಿಲ್ಲ ನಾನು ಕೇಕ್ ಮಾಡ್ಬೋದು ಅಂತ ಇವತ್ತೇ ಗೊತ್ತಾಗಿದ್ದು. ನೋಡಿ ಈ ಥರ ಫುಲ್ ಗಟ್ಟಿಯಾಗಿ ಮಾಡಬೇಕು. ಸೊ ನೆಕ್ಸ್ಟ್ ನೋಡಿ ಈ ಥರ ಟೆಕ್ಸ್ಚರ್ ಬಂದಮೇಲೆ ಬೇಕಿಂಗ್ ರ್ಯಾಪ್ ತೊಗೊಂಡ್ಬಿಟ್ಟು ಇದರಲ್ಲಿ ಈ ಥರ ನೀಟಾಗಿ ಕವರಪ್ ಮಾಡಿ ನೀಟಾಗಿ ಕವರ್ ಮಾಡಬೇಕು. ಇದರಲ್ಲೇ ಆ್ಯಕ್ಚುಲಿ ನಾವು ಬೇಕ್ ಮಾಡೋದು. ಸೊ ಇದು ನೀಟಾಗಿ ಈ ಥರ ಫಿಕ್ಸ್ ಮಾಡಿಕೊಂಡು, ಸೊ ಇದ್ರ ಒಳಗಡೆ ನೆಕ್ಸ್ಟ್ ಈ ಥರ ನಾವು ಅದನ್ನು ಪೋರ್ ಮಾಡಬೇಕು ಇದ್ರ ಒಳಗಡೆ ಆಗಿರೋದನ್ನು.
ಬ್ಯೂಟಿಫುಲ್ ನೋಡಿ ಹೆಂಗಿದೆ ಕ್ರೀಮಿ ಟೆಕ್ಸ್ಚರ್ ಸಖತ್ತಾಗಿ ಕಾಣಿಸ್ತಿದೆ. ಅದನ್ನಿಷ್ಟನ್ನು ನೀಟಾಗಿ ಪೋರ್ ಮಾಡಿ ಏನೇನು ಉಳಿದಿದೆ ಅದನ್ನೆಲ್ಲ ಹಾಕಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ನೆಕ್ಸ್ಟ್ ಈ ಥರ ನಾವು ಇಲ್ಲಿಗೆ ಹಾಕ್ಕೊಂಡ್ಮೇಲೆ ಫಾಯಿಲ್ ಪೇಪರ್ ತೊಗೊಂಡ್ಬಿಟ್ಟು ನೀಟಾಗಿ ಇದನ್ನು ಕವರ್ ಮಾಡಬೇಕು. ಫಾಯಿಲ್ ಪೇಪರಲ್ಲಿ ಕವರ್ ಮಾಡಿ ತೂತಗಳು ಮಾಡಿ ನೆಕ್ಸ್ಟು ಏರ್ ಫ್ರೈಯಲ್ಲಿ ಇಟ್ಬಿಟ್ಟು ಬೇಕ್ ಮಾಡೋಕ್ಕೆ ಬಿಡಬೇಕು ಇದನ್ನು. ಓಕೆ ಗಾಯ್ಸ್, ನೆಕ್ಸ್ಟು ಏರ್ ಫ್ರೈಯರಲ್ಲಿ ಇದನ್ನು ಬೇಕ್ ಮಾಡಬೇಕು. ಸೊ ಅದನ್ನು ಇದರೊಳಗಡೆ ಇಡ್ತಾಯಿದ್ದೀನಿ. ಸೊ ನಮಗೆ ಇದು ಆಲ್ಮೋಸ್ಟ್ 50 ಮಿನಿಟ್ಸ್ ಬೇಕು. ಯಾಕೆ ಅಂದರೆ ಸೈಡ್ ಪಾರ್ಟೆಲ್ಲ ಬೇಗ ಬಂದುಬಿಡುತ್ತೆ, ಬಟ್ ಮಿಡಲ್ ಪಾರ್ಟ್ ಬೇಗ ಟೈಮ್ ಆಗುತ್ತೆ. ಸೊ ನಾನೇನು ಮಾಡ್ತಾಯಿದ್ದೀನಿ, 160 ಡಿಗ್ರಿ ಟೆಂಪರೇಚರ್ ಇಟ್ಕೊಂಡೆ. 160 ಡಿಗ್ರಿ ಟೆಂಪರೇಚರು 50 ನಿಮಿಷ ನಾನು ಇದನ್ನು ಬೇಕ್ ಮಾಡಿಸ್ತೀನಿ. ಓಕೆ, 50 ಮಿನಿಟ್ಸ್. ಸೊ 50 ಮಿನಿಟ್ಸ್ ಆದಮೇಲೆ ನೋಡೋಣ ಹೆಂಗಾಗಿರುತ್ತೆ ಇದು ಅಂತ. ಕೇಕ್ ಅಂತೂ ಬೇಕಾಗ್ತದೆ. ಸೊ ನೆಕ್ಸ್ಟ್ ಅದ್ರ ಮೇಲ್ಗಡೆಗೆ ಸ್ವಲ್ಪ ಸ್ವೀಟ್ನರ್ ಆ್ಯಡ್ ಮಾಡಬೇಕಲ್ವಾ. ಸೊ ಸಿರಪ್ ಥರ ನಾವೊಂದು ಈಗ ಪ್ರಿಪೇರ್ ಮಾಡಬೇಕು. ಸೊ ಬನ್ನಿ ಪ್ರಿಪೇರ್ ಮಾಡೋಣ. ಸೊ ಇವಾಗ ಸಿರಪ್ ಪ್ರಿಪೇರ್ ಮಾಡೋದಕ್ಕೆ ನಾವೀಗ 1/2 ಕಪ್ ಶುಗರು, 1/4 ಕಪ್ಪು ಕೋಕೋ ಪೌಡರ್ ಹಾಕಿ. ಸೊ ನೆಕ್ಸ್ಟು ಕಾರ್ನ್ ಪೌಡರು. ಸೊ ಜಾಸ್ತಿ ಆಗಿಬಿಡ್ತು. ಕಾರ್ನ್ ಪೌಡರು 2 ಸ್ಪೂನು, 1/2 ಸ್ಪೂನು ಸಾಲ್ಟು, ಕಪ್ ಆಫ್ ಮಿಲ್ಕ್, ಸಾಕು ಇಷ್ಟು ಮಿಲ್ಕ್. ಇವಾಗ ನಾವು ಮತ್ತೆ ಇದನ್ನು ಬ್ಲೆಂಡ್ ಮಾಡಬೇಕು ಈ ಥರ, ಸೇಮ್ ಆಗಲೇ ಏನು ಮಾಡಿದ್ವಿ. ಕಂಪ್ಲೀಟ್ ಕೋಕೋ ಪೌಡ್ರೆಲ್ಲ ಡಿಸಾಲ್ವ್ ಆಗಿ ಈ ಥರ ಆಗಬೇಕದು. ಸೊ ಲೈಟ್ ಲೋ ಫ್ಲೇಮಲ್ಲಿ ತಿರುಗಿಸ್ತಾ ಇರಬೇಕು ಇದನ್ನು. ನೋಡೋದು ಇನ್ನು ಕೋಕೋ ಪೌಡ್ರಲ್ಲೆಲ್ಲ ಹಂಗೆ ಇದೆ. ಸೊ ಫುಲ್ ತಿಕ್ಕಾಗೋ ತನಕ ತಿರುಗಿಸ್ತಿರ್ಬೇಕು. ಇದಕ್ಕೊಂದು ಸ್ವಲ್ಪ ನೀವು ಬಟರ್ ಆ್ಯಡ್ ಮಾಡಿ. ಬಟರ್ ಆ್ಯಡ್ ಮಾಡಿ. ಸೊ ಅದನ್ನು ಫುಲ್ ಮೆಲ್ಟ್ ಆಗಬೇಕು. ಕೋಕೋ ಪೌಡ್ರೆಲ್ಲ ನೋಡಿದ್ದೆಲ್ಲ ಹಂಗೆ ಇದೆ. ಅದೆಲ್ಲ ನೀಟಾಗಿ ಮೆಲ್ಟ್ ಆಗಿ ಸ್ವಲ್ಪ ಲೋ ಲೈಟಲ್ಲಿ ಹೀಟಲ್ಲಿ ಸ್ಟಿರ್ ಮಾಡ್ತಾನೇ ಇರಬೇಕು. ಒಳ್ಳೆ ಟೆಕ್ಸ್ಚರ್ ಬರೋ ತನಕ, ಗಟ್ಟಿ ಟೆಕ್ಸ್ಚರ್ ಬರಬೇಕಿದೆ. ಓಕೆ ಗಾಯ್ಸ್, ನಮ್ಮ ಕೇಕ್ ನೋಡಿ ರೆಡಿಯಾಗಿದೆ. ಸೊ ಈಗ ಇದನ್ನು ನಾವು ಉಲ್ಟಾ ಹಾಕೋಣ. ಉಲ್ಟಾ ಹಾಕಿ ನೋಡಿ ಗಾಯ್ಸ್, ನಮ್ಮ ಕೇಕ್ ಹೆಂಗೆ ಬಂದಿದೆ. ಶೇಪಲ್ಲಂತೂ ಬಂದಿಲ್ಲ, ಆ್ಯಕ್ಚುಲಿ ಫಸ್ಟ್ ಲೇಯರ್ ಥರ ಇದು. ಇವಾಗ ನೋಡಿ ಈ ಕ್ರೀಮ್ ಇದೆಯಲ್ಲ, ಈ ಕ್ರೀಮ್ನ ನಾವು ಅದ್ರ ಒಳಗಡೆ ಹಾಕ್ಕೋಬೇಕು. ನೀಟಾಗಿ ಅದ್ರ ಮೇಲೆ ಹಾಕ್ಕೋಬೇಕು. ಇದ್ರ ಮೇಲೆ ಇನ್ನೊಂದು ಲೇಯರ್ ಇದೆ, ಅದನ್ನು ಆ ಕಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫುಲ್ ಹಿಂಗೆ ಹಾಕ್ಕೊಂಡ್ಮೇಲೆ ಇನ್ನು ಲೇಯರ್ ಫುಲ್ ಹಿಂಗೆ ಬರಬೇಕು. ಫುಲ್ ಅವಾಗ ಒಳಗಡೆ ನಿಮಗೆ ಚಾಕ್ಲೇಟ್ ಟ್ರಫಲ್ ಫೀಲಿಂಗ್ ಸಿಗುತ್ತೆ. ಸೊ ಇದಿಷ್ಟ ಆಯ್ತಲ್ವಾ. ಇದ್ರ ಮೇಲೆ ಇನ್ನೊಂದು ಲೇಯರ್. ಸೊ ಇದು ಮೇಲ್ಗಡೆ ಲೇಯರು ಇವಾಗ ನಾನು ತೊಗೊಂಡಿರೋದು. ಸೊ ಇದು ಕಂಪ್ಲೀಟ್ ನಾವೀಗ ಚಾಕ್ಲೇಟಿಂದ ಡ್ರೆಸ್ಸಿಂಗ್ ಮಾಡೋಣ. ಸೊ ಅವಾಗ ನಮಗೆ ಕಂಪ್ಲೀಟು ಚಾಕ್ಲೇಟ್ ಟ್ರಫಲ್ ಫೀಲಿಂಗ್ ಸಿಗುತ್ತೆ. ನಿಮಗೆ ಹೆಂಗೆ ಬೇಕ್ರಲ್ಲಿ ಮಾಡಿರ್ತಾರಲ್ಲ
ಆ ಫೀಲಿಂಗ್ ಸಿಗುತ್ತೆ. ಓಕೆ ಗಾಯ್ಸ್, ಆಫ್ಟರ್ 2 hours ಆಫ್ ಹಾರ್ಡ್ ವರ್ಕ್ ಫೈನಲಿ ಕೇಕ್ ರೆಡಿಯಾಗಿದೆ. ಸೊ ಇದನ್ನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, 12 ಗಂಟೆಗೆ ಸರ್ಪ್ರೈಸ್ ಕೊಡೋಣ. 3 hours later. ನೋಡಿ ಗೈಸ್, ಗಂಟೆ 12ಕ್ಕೆ ಒಂದು 10 ನಿಮಿಷ ಇದೆ. ನನ್ನ ವೈಫಿಗಿನ್ನೂ ಗೊತ್ತೇ ಇಲ್ಲ ನಾನು ಈ ಥರ ಎಲ್ಲ ಸೆಟಪ್ ಮಾಡಿ ಕೇಕ್ ಮಾಡಿದ್ದೀನಿ ಅಂತ. ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋಲ್ಲ ಅಂತ ಮಲಗಿಬಿಟ್ಟಿದೆ. ಸೊ ಈಗ ಹೋಗ್ಬಿಟ್ಟು ಎಪ್ಸಿ ನಾನು ಮಾಡಿರೋ ಕೇಕ್ನ ಕಟ್ ಮಾಡಿಸಿ ಬರ್ಡೇ ಸೆಲೆಬ್ರೇಷನ್ ಮಾಡೋಣ. ಬನ್ನಿ ಹೋಗೋಣ. ನಸ ಬಾ ಬೇಗ, ಬೇಗ ಬಾಯಿಲ್ ಒಂದು ಚೂರು. ಹಾಂ ಬೇಗ ಬಾ. ಸೊ ಬರ್ತಾರೆ ಇವಾಗ. ಸರ್ಪ್ರೈಸ್ ನೋಡಿ ಮಜಾ ಇದೆ. ನಿಮಗೂ ತೋರಿಸಿಲ್ಲ ಅಲ್ವಾ ಸೆಟಪ್ ಹೆಂಗಿದೆ ಅಂತ. ಇಲ್ಲಿ ಬನ್ನಿ ಇಲ್ಲಿ. ಸೊ ಇದು ನಮ್ಮದು ಬಡೂರ್ ಸೆಟಪ್ಪು. ನಮ್ಮ ಕೇಕ್ ನೋಡಿ ಇಲ್ಲ ರೆಡಿ ಇದೆ. ಬುಕ್ಕಿ ಬೇರೆ ಇದೆ, ನೋಡಿ ಏನಂತಾರೆ ಅಂತ. ಸೊ ಬಾ ಈಗ, ಬೇಗ ಬಾ. ಹಾಂ ಬಾ. ಹ್ಯಾಪಿ ಬರ್ತ್ಡೇ ಟು ಯು. ಬಾ ಬಾ ಬಾ. ಕೇಕ್ ನೋಡಿಲ್ಲ ನೀನಿಲ್ಲಿ? ಕೇಕ್ ಹೆಂಗಾಗಿದೆ ನೋಡು. ನೀನ್ ಮಾಡಿದ್ದ? ಹಾಂ ನೋಡಿ, ನಾನೇ ಮಾಡಿದ್ದು. ನಮ್ಮ ಗಾಡ್ ಪ್ರಾಮಿಸ್ ನಾನೇ ಮಾಡಿದ್ದು. ಆಗಲೇ ಸಾಯಂಕಾಲ. ಹೋಗಿ ಕೇಕ್ ಕಟ್ ಮಾಡೋದು ನೋಡಿ. ಕಟ್ ಮಾಡು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನಾನು ಸ್ವಲ್ಪ ತಿನ್ನೋದು, ಶುಗರ್ ಇಲ್ಲ. ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಹೆಂಗಾಗಿದೆ ಕೇಕು? ನಿಜ ಹೇಳಬೇಕು. ಹೌದಾ? ಫುಲ್ ಡಾರ್ಕ್ ಫ್ಯಾಂಟಸಿ ಟೇಸ್ಟ್ ಇಲ್ವಾ? ಎಲ್ಲ ನನ್ನ ಹೆಂಡತಿಗೆ ಬರ್ಡೇ ಹೇಳ್ಬಿಟ್ರಪ್ಪ, ಹ್ಯಾಪಿ ಬರ್ಡೇ ಅಂತ. ಓಕೆ ಗಾಯ್ಸ್, ಅಂತೂ ಇಂತೂ ಮೇಡಮ್ ಅವ್ರ ಬರ್ಡೇ ಸೆಲೆಬ್ರೇಷನ್ ಮಾಡಾಯಿತು. ಸೊ ಮೇಡಮ್ ಅಂತೂ ಫುಲ್ ಖುಷಿ. ಅದು ಕೇಕ್ ನೋಡಂತೂ ಫುಲ್ ಒಂಥರ ಎಮೋಷನ್ ಆಗಿಬಿಟ್ರು. ಸೊ ಹೀಗೆ ನನ್ನ ವ್ಲಾಗ್ಸಿಗೆ ಸಪೋರ್ಟ್ ಮಾಡ್ತೀರಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಅಂತೂ ನೀವು ಮಾಡೇ ಮಾಡ್ತೀರಾ. ಅಂಟಿಲ್ ನೆಕ್ಸ್ಟ್ ಟೈಮ್, ಸಿ ಯು, ಬಾಯ್.